ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಶೇಂಗಾ ಸಾರನ್ನು ಮಾಡತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ ಎಮಸ್ ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ ಎಮಸ್ ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ಫಸ್ಟಿಗೆ ನಾನು ಒಂದು ಅರ್ಧ ಬಟ್ಟಲ್ದಷ್ಟು ಹುರಿದಿರೋ ಶೇಂಗಾನ ತೊಗೊಂಡಿನಿ. ನಿಮ್ಮ ಹತ್ರ ಹುರಿದಿರೋ ಶೇಂಗಾ ಇಲ್ಲ ಅಂದ್ರೆ ನಾರ್ಮಲ್ ಶೇಂಗಾನ ತೊಗೊಂಡು ಅವನ್ನ ಫಸ್ಟು ಡ್ರೈ ಆಗಿ ಹುರ್ಕೊರಿ, ಎಣ್ಣೆನ ಸೇರಿಸ್ಬೇಡ್ರಿ. ನೆಕ್ಸ್ಟ್ ಅದ್ರದ್ದು ಶಿಪ್ಪಿ ತೆಗಿಯೋದು ನೆಸಸರಿ ಇಲ್ಲ, ಹಾಗೇ ಹಾಕ್ರಿ. ನಾನಿಲ್ಲೇ ಒಂದು ಅರ್ಧ ಬಟ್ಟಲದಷ್ಟು ಫಸ್ಟನ್ನು ಹುರಿದಿರೋಂಥ ಶೇಂಗಾನ ಹಾಕ್ಕೊಂಡಿನಿ. ಸೊ ಇದಕ್ಕೆ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪಿ ತೆಗೆದು ಹಾಕ್ಕೊಂಡಿನಿ. ನೆಕ್ಸ್ಟಿಗೆ ನಿಮ್ಮ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ನೋಡಿರಿ. ಹಸಿ ಮೆಣಸಿನ್ಕಾಯಿ ಹಾಕೋರಿ. ನಾವೊಂದು ಸಣ್ಣ ಮೆಣಸಿನ್ಕಾಯಿ ಒಂದು 5ರಿಂದ 6 ಗಿಡ್ಡ ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಸೊ ಈಗ ಒಂದು 2 ಚಮಚದಷ್ಟು ಇದಕ್ಕೆ ಎಣ್ಣೆ ಹಾಕ್ಕೊಂಡು ಇದನ್ನಿಷ್ಟು ಫಸ್ಟ್ ನಾನು ಎಣ್ಣೆನಾಗ ಚಲೋತ್ನಂಗೆ ಫ್ರೈ ಮಾಡ್ಕೋತೀನಿ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸಾರ ರೆಡಿ ಆಗ್ತೈತೆ ನೋಡಿರಿ, ಮತ್ತು ಟೇಸ್ಟು ಕೂಡ ಅಷ್ಟೇ ಮಸ್ತಾಗಿ ಬರ್ತೈತಿ. ಇದನ್ನು ಒಂಥರ ನೀವು ಬ್ಯಾಚುಲರ್ ಸಾರು ಅಂತಲೇ ಹೇಳ್ಬೋದು ನೋಡಿರಿ. ಯಾಕಂದರೆ ಇದಕ್ಕೆ ಕುಕ್ಕರ್ ಕೂಗಿಸ್ಬೇಕು, ಬ್ಯಾಳೆ ಹಾಕಬೇಕು, ಟೊಮೆಟೊ ಹಾಕಬೇಕು, ಭಾಳಷ್ಟು ವೆಜಿಟೇಬಲ್ಸ್ ಹಾಕಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಈಸಿ ಆ್ಯಂಡ್ ಕ್ವಿಕ್ಕಾಗಿ ಫಟಾಫಟ್ ಅಂತ ರೆಡಿ ಆಗಿಬಿಡ್ತೈತಿ. ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದರೆ ಮಸ್ತ್ ಇರ್ತೈತಿ. ಸೊ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶೇಂಗಾ ಎಣ್ಣೆ ಒಳಗೆ ಫ್ರೈ ಆದಮೇಲೆ ನಾ ಇಲ್ಲೇ 1 ಚಮಚದಷ್ಟು ಜೀರಿಗೆನ ಹಾಕ್ಕೊಂಡು ಜಸ್ಟ್ ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಳತ್ತೀನಿ. ಆ ಜೀರಿಗೆ ಬೇಗ ಹೊತ್ಬಿಡ್ತಾವೆ. ಸೊ ಭಾಳ ಅಂದ್ರೆ ಅದನ್ನೇನು ಹುರಿಬೇಕಂತ ಇಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಹಸಿ ಕೊಬ್ಬರಿನ ತೊಗೊಳತ್ತೀನಿ. ಇಲ್ಲೇ ನಾನು ಅರ್ಧ ಬಟ್ಲು ಶೇಂಗಾ ತೊಗೊಂಡೇನಂದ್ರೆ ಒಂದು ಗಿರ್ದ ಬಟ್ಲದಷ್ಟು ಹಸಿ ಕೊಬ್ಬರಿ ತೊಗೊಂಡೇನಿ. ಅಂದ್ರೆ 1 ಬಟ್ಲ ಶೇಂಗಾ ಇದ್ರೆ ಅರ್ಧ ಬಟ್ಲ ಹಸಿ ಕೊಬ್ಬರಿ ಅಂತಲೇ ತೊಗೊರಿ. ಸೊ ಈಗ ಇದನ್ನಷ್ಟು ಆ ಕೊಬ್ಬರಿನ ಭಾಳ ಫ್ರೈ ಮಾಡ್ಬೇಕಂತಿಲ್ಲ, ಲೈಟಾಗಿ ಎಣ್ಣೆ ಒಳಗೆ ಬಿಸಿ ಆದ್ರೆ ಸಾಕು. ಸೊ ನಾನು ಲೈಟಾಗಿ ಕೊಬ್ಬರಿನ ಬಿಸಿ ಮಾಡ್ಕೊಳತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾದಂಥ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿನಿ. ನೀವು ಹುಣಸೆ ರಸ ಇದ್ರೂ ಹಾಕೋಬೋದು. ನೆಕ್ಸ್ಟ್ ಒಂದು ಸ್ವಲ್ಪ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಬೆಲ್ಲನ ಹಾಕ್ಕೊಂಡಿನಿ. ಸೊ ಅದು ಹುಣಸೆ ಹಣ್ಣಿಂದ ಹುಳಿನ ಬ್ಯಾಲೆನ್ಸ್ ಮಾಡ್ತೈತಿ. ಇದನ್ನಿಷ್ಟು ಸ್ವಲ್ಪ ನಾನು ಲೈಟಾಗಿ ಗ್ಯಾಸ್ ಆಫ್ ಮಾಡಿ ಹುಣಸೆ ಹಣ್ಣು ಬೆಲ್ಲ ಹಾಕೋರಿ. ಇದನ್ನಿಷ್ಟು ನಾನು ಲೈಟಾಗಿ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋತೀನಂತ. ಸೊ ಹುರಿದಿರೋದೆಷ್ಟು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಫುಲ್ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ನೀರು ನೋಡಿರಿ ಎಷ್ಟು ಬೇಕೋ ಅಷ್ಟು ಸೇರಿಸಿ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ನೋಡಿರಿ, ಇಲ್ಲೇ ನಾನು ಒಂದು ಸ್ವಲ್ಪ ನೀರನ್ನ ಸೇರಿಸಿ ಫೈನಾಗಿ ಮಿಕ್ಸಿ ಮಾಡ್ಕೊಂಡು ಬಂದೀನಿ. ಶೇಂಗಾದ್ದು ಕಾಳು ಇರಬಾರ್ದು, ಅದು ಫುಲ್ ಪೇಸ್ಟ್ ಆಗಿರಬೇಕು. ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸಿ ಮಾಡಬೇಕು. ಬರೀ ಈಗ ಮಿಕ್ಸಿ ಮಾಡ್ಕೊಂಡಿದ್ದ ಆಗೈತಿ. ಫೈನಲ್ ಟಚ್ ಅಂದರೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣಂತ. ಸೊ ಒಗ್ಗರಣೆ ಮಾಡ್ಕೊಳಕ್ಕೆ ನಾ ಏನು ಕಾಳು ಹುರ್ಕೊಂಡಿದ್ದೆಲ್ಲ ಅದ ಬಾಳ್ಗಿಗೆ ನಾನು 1.5 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿನಿ. ಎಣ್ಣೆನ ಚೂರ ಲೈಟಾಗಿ ನಾನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಸಾಸಿವೆನ ಹಾಕೋತೀನಿ. ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ. ಯಾಕಂದರೆ ಜೀರಿಗೆ ಆಲ್ರೆಡಿ ನಾನು ಹುರಿಯಾಕ ಹಾಕ್ಕೊಂಡಿದ್ದೆ. ನೆಕ್ಸ್ಟ್ ಇದಕ್ಕೆ ಒಂದು 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಳಕತ್ತೇನೆ ನಾನು. ನೀವು ನಿಮ್ಮ ಟೇಸ್ಟ್ ನೋಡ್ಕೊಂಡು ಹಾಕೋರಿ. ಸೊ ಮೆಣಸಿನ್ಕಾಯಿನ ಒಂಚೂರ ಲೈಟಾಗಿ ನಾನು ಬಿಸಿನ ಮಾಡ್ಕೋತೇನಂತೆ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ನೋಡ್ರಿ ಸಾರು. ನೆಕ್ಸ್ಟ್ ಇದಕ್ಕೆ ಒಂದು 2 ಕಡ್ಡಿಯಷ್ಟು ನಾನು ಕರಿಬೇವನ್ನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಒಂಚೂರು ಲೈಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ಒಂದು 2ರಿಂದ 3 ಚಿಟಿಕೆಯಷ್ಟು ನಾನು ಇಂಗನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆ ಒಳಗೆ ಒಂಚೂರು ಲೈಟಾಗಿ ಮಿಕ್ಸ್ ಮಾಡ್ಕೋತೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಮೀಡಿಯಮ್ ಸೈಜದ್ದು ಒಂದು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೇನಿ ನೋಡ್ರಿ. ಈಗ ಉಳ್ಳಾಗಡ್ಡಿದು ಹಸಿ ಸ್ಮೆಲ್ ಹೋಗಿ ಅದೊಂಚೂರು ಲೈಟಾಗಿ ಫ್ರೈ ಆಗಬೇಕು. ಅಲ್ಲಿ ಮಟನು ನಾವು ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡಿರಿ, ಉಳ್ಳಾಗಡ್ಡಿ ಫ್ರೈ ಆಗ್ಯಾವು. ಈಗ ನಾ ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನಾ ಮಿಕ್ಸಿ ಮಾಡೋಕ್ಕಾಯ್ತು ಬೇರೆ ಎಲ್ಲೂ ಉಪ್ಪು ಯೂಸ್ ಮಾಡಿಲ್ಲ. ಇಲ್ಲೇನ ಫೈನಲ್ ಆಗಿ ನಾವು ಉಪ್ಪನ್ನು ಹಾಕ್ಕೊಳತ್ತೀನಿ. ನೀವು ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಕೂಡ ಹಾಕೋಬೋದು. ಈಗ ಇದು ಅಷ್ಟು ಫ್ರೈ ಆಗೈತಿ. ಈಗ ಮಿಕ್ಸಿ ಏನು ಮಾಡ್ಕೊಂಡಿದ್ವಲ್ಲ ಶೇಂಗಾ ಪೇಸ್ಟ್ ಅದನ್ನು ಹಾಕ್ಕೊಳ್ಳೋಣಂತ. ಶೇಂಗಾ ಸಾರು ಸ್ವಲ್ಪ ತೆಳ್ಳಗಿದ್ರೆ ಭಾರಿ ರುಚಿ ಬರ್ತೈತಿ ನೋಡ್ರಿ. ತಿಕ್ಕಿತ್ತಂದ್ರೆ ಅಷ್ಟು ಟೇಸ್ಟಾಗಿ ಬರೋಂಗಿಲ್ಲ. ಸೊ ಇದಕ್ಕೆ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊರಿ. ನಾ ಇಲ್ಲೇ ಹಾರ್ಡ್ಲಿ ಒಂದು ಅರ್ಧ ಲೀಟ್ರದಷ್ಟು ನೀರನ್ನು ಹಾಕ್ಕೊಂಡೀನಿ. ಸೊ ನಾನು ನಿಮ್ಗೆ ನೀರು ಹಾಕ್ಕೊಂಡ್ಮೇಲೆ ಅದನ್ನು ಚಲೋತ್ನಂಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣಂತ. ನಾ ಮಿಕ್ಸಿ ಜಾರಿಗೆನ ಹಾಕಿ ನೀರನ್ನು ಹಾಕ್ಕೊಂಡೀನಿ. ಸೊ ನೋಡ್ರಿ, ಇಲ್ಲೇ ಚಲೋ ಮಿಕ್ಸ್ ಮಾಡೋಣ. ಆಮೇಲೆ ಬಿಸಿ ಬಿಸಿ ಅನ್ನದ ಜೊತೆ ಸರ್ವ್ ಮಾಡಿರಿ.
ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ಆಗಿರುವಂಥ ಶೇಂಗಾ ಸಾರು ರೆಡಿ ಆಗಿಬಿಡ್ತೈತೆ ನೋಡ್ರಿ. ಸೊ ನಾನು ಮಾಡಿದಂಥ ಈಸಿ ಆ್ಯಂಡ್ ಕ್ವಿಕ್ ಆಗಿರುವಂಥ ಶೇಂಗಾ ಸಾರು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.